ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ನಾನಿವತ್ತು ಟಿಬೇಟಿಂದ ಬಂದಿರೋ ಒಂದು ಟ್ರೆಡಿಷ್ನಲ್ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತಾಗಿರಬೇಕು ಇಷ್ಟೊತ್ತಿಗೆ, ಮೋಮೋಸ್. ಇದು ಒಂದು ಟಿಬೇಟಿಯನ್ ವರ್ಡ್. ಮೋಗ್ ಅಂದರೆ ಸ್ಟೀಮ್ಡ್ ಬ್ರೆಡ್ ಆರ್ ಬನ್ ಅಂತ ಹೇಳ್ಬೋದು. ಟಿಬೇಟಿಂದ ನೇಪಾಲ್ಗೆ, ಹಾಗೆ ನೇಪಾಳಿಂದ ನಮ್ಮದೇ ಆದಂತಹ ರಾಜ್ಯಗಳಿಗೆ, ಡೆಲ್ಲಿ, ಕೋಲ್ಕತ್ತಾ ಅಥವಾ ಬೇರೆ ಮೆಟ್ರೋ ಸಿಟೀಸ್ಗೆ ಬಂದು ಈಗ ಸೌತ್ ಏಷ್ಯನ್ ಕ್ಯುಸಿನ್ ಆಗಿಬಿಟ್ಟಿದೆ. ಇವಾಗ ನಮ್ಮ ಸ್ಟ್ರೀಟ್ ಫುಡ್ಡಲ್ಲಿ ತುಂಬ ಪಾಪ್ಯುಲರ್ ಆಗಿದೆ ಈ ಡಿಶ್ಶು. ಮೋಮೋಸಲ್ಲಿ ವೆಜ್ ಮೋಮೋಸ್, ಚಿಕನ್, ಪನ್ನೀರ್, ಮಟನ್, ಚೀಸ್ ಅಥವಾ ಚಾಕ್ಲೇಟ್ ಮೋಮೋಸ್ ಕೂಡ ಮಾಡಬಹುದು. ನಾನಿವತ್ತು ಚಿಕನ್ ಸ್ಟೀಮ್ಡ್ ಮೋಮೋಸ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಚಿಕನ್ ಕೈಮಾನ ಒಂದು ಅರ್ಧ kg ತಗೊಂಡು ಅದಕ್ಕೆ ಹೆಚ್ಕೊಂಡಿರುವ ಒಂದು 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕ್ಯಾಬೇಜು ಸಹ ಸಣ್ಣಗೆ ಹೆಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಒಂದು ಸಣ್ಣ ಶುಂಠಿ ಪೀಸ್ ಅಂದರೆ 1 ಇಂಚಷ್ಟು ತಗೊಂಡು ಅದನ್ನು ತುರಿತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸು ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಸಹ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಸಹ ಸೇರಿಸ್ಕೊಂಡಿದ್ದೀನಿ. ಇದು ವಿಡಿಯೋದಲ್ಲಿ ಮಿಸ್ ಆಗಿದೆ. ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀವು ಕೇಳ್ಬೋದು, ಚಿಕನ್ನ ಫಸ್ಟೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ಬೋದು ಅಂತ. ಆದರೆ ಇದು ನಾನು ಆದಷ್ಟು ಟ್ರೆಡಿಷ್ನಲ್ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಚಿಕನ್ ಮೋಮೋಸ್ ಜ್ಯೂಸಿ ಆಗಿರುತ್ತೆ. ನಾವು ಸ್ಟೀಮ್ ಮಾಡೋದ್ರಿಂದ ಮೋಮೋಸ್ನ ನಾವು ಫಸ್ಟೇ ಚಿಕನ್ನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹೀಗೆ ಸ್ಟೀಮಲ್ಲೇ ಚೆನ್ನಾಗಿ ಬೇಯುತ್ತೆ. ನಾನು ಒಂದು 300 ಗ್ರಾಮಷ್ಟು ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅಂದ್ಕೊಳ್ಳೋರು ಬೇಕಾದರೆ ನೀವು ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು. ನಾನಿವತ್ತು ಮೈದಾ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹಿಟ್ಟನ್ನ ನಾದಿ ಪಕ್ಕಕ್ಕಿಡೋಣ. ನಾವು ಪೂರಿ ಅಥವಾ ಚಪಾತಿ ಮಾಡುವಾಗ ಯಾವ ಥರ ನೆನೆಸಿಟ್ಕೋತೀವಿ ಅದೇ ಥರ ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಹಾಗೆ ಬಿಟ್ಬಿಡೋಣ. ಈಗ ಸಿಂಪಲ್ ಆಗಿ ಒಂದು ಚಟ್ನಿ ಸಹ ಮಾಡ್ಕೊಳ್ಳೋಣ. ಮೋಮೋಸ್ಗೆ ಹೆಚ್ಚಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಇದಕ್ಕೆ 3 ದೊಡ್ಡ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು 4ರಿಂದ 5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬೋದು. ಈಗ ಒಲೆ ಮೇಲೆ ಒಂದು ಬಾಣಲಿನಿಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಫಸ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಹಾಗೇ ಬೆಳ್ಳುಳ್ಳಿ ಸೇರಿಸ್ಕೊಂಡು ಅವೆರಡು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಟೊಮೊಟೊ ಹಾಕ್ಕೋಬೇಕು. ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ನಾವು ಸ್ಟೀಲ್ ಬಾಣಲಿ ಅಥವಾ ಪಾತ್ರೆಗೆ ಎಣ್ಣೆ ಹಾಕಿದಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಅದಕ್ಕೆ ಹಾಕಿದ ತಕ್ಷಣ ನಾನು ಸ್ವಲ್ಪ ಸ್ಟವ್ ಆಫ್ ಮಾಡಿಕೊಂಡು ನಂತರ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಮತ್ತು ಟೊಮೊಟೊ ಸೇರಿಸ್ಕೊಂಡು ಮತ್ತು ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುಕ್ ಆಗೋದಕ್ಕೆ ಬಿಡೋಣ. ಇದು ನಾವು ಪೂರಿಗೆ ಹೇಗೆ ಹಿಟ್ಟನ್ನು ಸಣ್ಣದಾಗಿ ಲಟ್ಟಿಸ್ಕೋತೀವೋ ಹಾಗೆ ನಾನು ಎಲ್ಲನೂ ಉಂಡೆಗಳನ್ನಾಗಿ ಮಾಡಿಕೊಂಡು ಫಸ್ಟು ಲಟ್ಟಿಸ್ಕೊಂಡು ಒಂದು ತಟ್ಟೆಗೆ ಹಾಕಿಟ್ಕೋತಾ ಇದ್ದೀನಿ. ಆವಾಗ ಈ ಮೋಮೋಸ್ ಫಿಲ್ಲಿಂಗ್ ಮಾಡಿ ಹಬೆಯಲ್ಲಿ ಬೇಯಿಸೋದು ಈಸಿ ಆಗುತ್ತೆ. ಸ್ವಲ್ಪ ಮೋಮೋಸ್ ರೆಸಿಪಿ ಈಸಿನೇ, ಆದರೆ ಕೆಲವು ಅಡುಗೆಗಳು ಹಾಗೆಲ್ಲ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಕೂಡ ಹಾಗೆ ನಾವೆಲ್ಲ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಲಟ್ಟಿಸ್ಕೊಂಡು ಇಟ್ಕೊಂಡು ಮತ್ತೆ ಫಿಲ್ಲಿಂಗ್ ಮಾಡಿ ಅದನ್ನು ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಪ್ರಾಕ್ಟೀಸ್ ಆದರೆ ಈಸಿ ಅನಿಸುತ್ತೆ. ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಯಾರಿಗಾದರೂ. ಹಾಗೆ ನಾನು ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ ಟೊಮೊಟೊ ಮತ್ತು ಇದೆಲ್ಲ ಫ್ರೈ ಆಗಿದೆಯಾ ಅಂತ. ಇನ್ನೂ ಸ್ವಲ್ಪ ಹೊತ್ತು ಆಗಬೇಕು. ಮತ್ತೆ ಮುಚ್ಚಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ.
ನಾವು ಕಡುಬಿಗೆ ಅಕ್ಕಿ ಹಿಟ್ಟು ಅದನ್ನು ಬಳಸ್ಕೊಂಡು ಮಾಡ್ತೀವಲ್ಲ, ಇದು ಹಾಗೆ ಸ್ವಲ್ಪ. ವೆಜಿಟೇರಿಯನ್ಸ್ ಯಾರಾದರೂ ನೋಡ್ತಿದ್ರೆ ಇದೇ ಪ್ರೊಸೀಜರಲ್ಲಿ ತರಕಾರಿಗಳನ್ನ ಹಾಕ್ಕೊಂಡು ಮಾಡ್ಕೋಬಹುದು ಮೋಮೋಸ್ನ. ಬೆಂಗಳೂರಂತಹ ಸಿಟೀಲಿ ಮೋಮೋಸು ಇವಾಗ ಒಂದು ಒಳ್ಳೆ ಸ್ಟ್ರೀಟ್ ಫುಡ್ ಆಗಿ ಫೇಮಸ್ ಆಗಿದೆ. ನಮ್ಮ ಭಾರತದಲ್ಲಿ ನಾರ್ತ್ ಈಸ್ಟ್ ಸೈಡ್ ಕಡೆಯಿಂದ ಬರೋರೆಲ್ಲ ಈ ಥರ ಸ್ಟ್ರೀಟ್ ಫುಡ್ ಸ್ಟಾಲ್ಸ್ ಹಾಕ್ಕೊಂಡಿರ್ತಾರೆ. ಸೊ ಅದು ಅವ್ರ ಅಥೆಂಟಿಕ್ ಫುಡ್ ಆಗಿರುತ್ತೆ. ಈಗ ಮೋಮೋಸಲ್ಲೂ ಸಹ ಡಿಫ್ರೆಂಟ್ ಶೇಪ್ಸ್ ಮಾಡ್ಕೋಬೋದು. ಮೋಮೋಗೆ ಅಂತಲೇ ಮೋಲ್ಡ್ ಸಹ ಬರುತ್ತೆ. ನಮ್ಮ ಕರ್ಜಿಕಾಯಿ ಮೋಲ್ಡ್ ಹೇಗಿರುತ್ತೋ ಹಾಗೆಯೇ ಮೋಮೋಸ್ಗೂ ಸಹ ಮೋಲ್ಡ್ ಇದೆ. ನಾವು ಕೈಯಲ್ಲೇ ಮಾಡ್ಬೋದು, ಪ್ರಾಕ್ಟೀಸ್ ಬೇಕಷ್ಟೇ. ಮೋಮೋಸ್ನ ತುಂಬ ಸಣ್ಣ ಸಣ್ಣದಾಗೂ ಮಾಡ್ತಾರೆ, ಅಥವಾ ಮೀಡಿಯಮ್ ಮಾಡ್ತಾರೆ, ಅಥವಾ ಲಾರ್ಜು ಮಾಡ್ತಾರೆ. ನಾನಿವತ್ತು ಮೀಡಿಯಮ್ ಸೈಜ್ ಮೋಮೋಸ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ನಿಮಿಷ ಹಬೆಯಲ್ಲಿ ಬೇಯಿಸ್ಬೇಕು ಅನ್ನೋದು ಈ ಮೋಮೋಸ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಮೀಡಿಯಮ್ ಸೈಜ್ ಮೋಮೋಸ್ ಮಾಡಿರೋದ್ರಿಂದ ಸುಮಾರು 13ರಿಂದ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ವೆಜಿಟೇಬಲ್ ಸ್ಟೀಮರ್ ಇದ್ದರೆ ಅದನ್ನೇ ಉಪಯೋಗಿಸ್ಕೊಂಡು ನೀವು ಮೋಮೋಸ್ನ ಕುಕ್ ಮಾಡ್ಬೋದು. ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನಾನು ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ. ಇಲ್ಲಾಂದರೆ ಸೊಪ್ಪು ಆ ಪಾತ್ರೆ ಇರುತ್ತಲ್ಲ, ಅದರಲ್ಲೂ ಮೋಮೋಸ್ ಇಟ್ಬಿಟ್ಟು ನಿಮ್ಮ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಕುಕ್ ಮಾಡ್ಕೋಬಹುದು. ಇಡ್ಲಿ ಪ್ಲೇಟ್ಗಳಲ್ಲಿ ಮೋಮೋಸ್ ಅಂಟ್ಕೋಬಾರ್ದು ಅಂತ ಒಂದು ಸ್ವಲ್ಪನೇ ಎಣ್ಣೆ ಹಾಕಿ ನೀಟಾಗಿ ಸವರ್ಕೊಂಡು ಒಂದೊಂದೇ ಮೋಮೋಸ್ನ ಇಡ್ತಾ ಇದ್ದೀನಿ. ನೋಡಿ, ಮೋಮೋಸ್ ಮಧ್ಯದಲ್ಲಿ ಈ ಥರ ನಾವು ಮಾಡ್ಕೊಂಡಿದ್ದ ಚಿಕನ್ ಮಿಕ್ಸ್ಚರ್ನ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೀಟಾಗಿ. ನಾನು ಆಗಲೇ ಹೇಳ್ದಂಗೆ ಅದು ಡಿಫ್ರೆಂಟ್ ಶೇಪ್ಸ್ ಮಾಡ್ಕೋಬೋದು. ನಾನಿವತ್ತು ಈ ರೀತಿ ಮಾಡ್ತಾಯಿದ್ದೀನಿ, ಒಂದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೇನು ಮಳೆಗಾಲ ಶುರು ಆಗೋ ಹೋಗಿದೆಯಲ್ಲ, ಮಳೆ ಚಳಿ ಈ ಥರ ಇರುವಾಗ ಸ್ವಲ್ಪ ಹಸಿವು ಜಾಸ್ತಿನೇ ಆಗ್ತಾ ಇರುತ್ತೆ. ಮಕ್ಕಳಿಗಂತೂ ಏನಾದರೂ ಕೇಳ್ತಾನೆ ಇರ್ತಾರಲ್ಲ ತಿಂಡಿಗಳು. ಈ ರೀತಿ ಒಂದ್ಸತಿ ಮಾಡಿಕೊಡಿ, ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂಗಡಿಲಾದರೆ ಒಂದು ಪ್ಲೇಟ್ಗೆ ಒಂದು 6, 7, 8 ಆ ಥರ ಕೊಡ್ತಾರೆ. ನಿಮ್ಮ ಮನೇಲೇ ಮಾಡೋದ್ರಿಂದ ಮಕ್ಕಳಿಗೆ ತೃಪ್ತಿ ಆಗೋವರೆಗೂ ಕೊಡ್ಬೋದು. ನಾನು ಆಗಲೇ ಹೇಳಿದಾಗೆ ಆರೋಗ್ಯದ ದೃಷ್ಟಿಯಿಂದ ಯಾರಾದರೂ ನಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಬಳಸ್ಕೊಂಡು ಸಹ ಮಾಡಿಕೊಡ್ಬಹುದು. ಇಡ್ಲಿಗೆ ನಾವು ಹೇಗೆ ಪಾತ್ರೆಗೆ ನೀರು ಹಾಕ್ಕೊಂಡು ಫಸ್ಟ್ ಕಾಯಿಸ್ಕೊಂಡು ಆಮೇಲೆ ಇಡ್ಲಿ ಪ್ಲೇಟ್ನ ಇಡ್ತೀವೋ ಹಾಗೆ ಇದಕ್ಕೂ ಸಹ ನಾನು ಮಾಡ್ಕೊತಾ ಇದ್ದೀನಿ. ನಮ್ಮನೇಲಂತೂ ಮೋಮೋಸು ಎಲ್ರಿಗೂ ಇಷ್ಟ ಆಯಿತು. ನೀವು ಒಂದ್ಸತಿ ನಾನು ತೋರಿಸಿರೋ ಪ್ರೊಸೀಜರಲ್ಲಿ ಚಿಕನ್ ಮೋಮೋಸ್ ಅಥವಾ ಪನ್ನೀರು ಅಥವಾ ಯಾವುದೇ ವೆಜ್ ಮೋಮೋಸ್ ಸಹ ಮಾಡ್ಕೋಬೋದು ಇದೇ ಪ್ರೊಸೀಜರಲ್ಲಿ. ತುಂಬ ಜ್ಯೂಸಿಯಾಗೆ ಬಂದಿತ್ತು ಮೋಮೋಸು. ಹಾಗೆ ನಾವು ಮಾಡ್ಕೊಂಡ್ವಲ್ಲ ಮೋಮೋಸ್ ಚಟ್ನಿ ಸಹ ತುಂಬ ಖಾರವಾಗೇ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಇದು ಸಂಡೇ ಸ್ಪೆಷಲ್ ಡಿಶ್ ಆಗಿತ್ತು ನಮ್ಮ ಮನೆಯಲ್ಲಿ. ನೀವು ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಟೇಸ್ಟಿ ರೆಸಿಪೀಸೊಂದಿಗೆ ಮತ್ತು ಕುಕ್ಕಿಂಗ್ ಟಿಪ್ಸೊಂದಿಗೆ ಅಥವಾ ಬ್ಯೂಟಿ ಟಿಪ್ಸೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೀನಿ.
ಮುಂದಿನ ವೀಡಿಯೋಗಳಲ್ಲಿ ಯಾವ ರೆಸಿಪಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಯಾವ ಕುಕ್ಕಿಂಗ್ ಟಿಪ್ಸ್ ಎಲ್ಲ ಬೇಕಾಗುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.